ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 AC ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಒಂದು 2008 9 ರಿಜಿಸ್ಟ್ರೇಷನ್ ಮಾಡಲು. ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಆಗಿರ್ತೀವಿ, ಮೊಬೈಲ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಮಾರುತಿ 800 ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸ್ಯಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಅದು ಮಾರುತಿ 800 ಮಾರುತಿ 800 2008 2008 9 ರಿಜಿಸ್ಟ್ರೇಷನ್ 2008 ಮಾಡಲು 9 ರಿಜಿಸ್ಟ್ರೇಷನ್ 9ನೇ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಕಳಿಸಿ ನೋಡ್ರಿ. ಆಮೇಲೆ ಅಂದರೆ ವಿತ್ AC ಗ್ಯಾಸ್ ಇದೆ ಐತದು ಕಂಪ್ನಿಲಿದೆ ಫಿಟ್ಟಿಂಗ್. LPG. ಹಾಂ LPG ಗ್ಯಾಸ್ ಫಿಟ್ಟಿಂಗ್ ಐತೆ. ಓಕೆ. ನಾವು ಯೂಸ್ ಮಾಡಿಲ್ಲ ಅದು ಗ್ಯಾಸ್, ಹಾಂ ನೀವು ಮಾಡ್ಕೋಬೋದು. ಅದು ಎಲ್ಲ ಕಿಟ್ ಎಲ್ಲ ರೆಡಿ ಐತದೆ, ಗ್ಯಾಸ್ ತುಂಬಿಸಿ ಯೂಸ್ ಮಾಡ್ಬೋದು. ಹಾಂ ಅಂದರೆ ಈಗ ಆಮೇಲೆ ಅಂದರೆ ಆಮೇಲೆ ಏನಂದರೆ ಅದು ಸೀಟ್ ಕವರ್ ಹರ್ತಾವ್ರಿ, ಕವರ್ ಅಷ್ಟ ಮ್ಯಾಗಿಂದ ಅಷ್ಟ ಕವರ್. ಓಕೆ. ಹಾಂ ಅದು ಕಂಪ್ನಿದು ಸೀಟ್ ಅದಾವ ಎಲ್ಲ ಓಕೆ ಐತಿ. ಹಾಂ ಹಾಂ ಮೇಲ್ ಮ್ಯಾಗಿಂದ ಹಾಂ ಮ್ಯಾಗಿಂದ ಕವರ್ ಅಂದ ಅಷ್ಟ ಹಾಕ್ಕೋಬೇಕು. ಹಾಂ ಆಮೇಲೆ ಅಂದರೆ ಅದು ಸ್ವಲ್ಪ ಟಚಪ್ ಇತ್ತದು, ಹಾಂ ಅದು ಟಚಪ್ ಮಾಡಕ್ಕೆ ಕೊಟ್ಟಿನಿ ನಾನು ಗಾಡಿ. ಓಕೆ. ಹಾಂ ಸ್ವಲ್ಪ ಐತಿ, ಜಾಸ್ತಿ ಇಲ್ಲ. ಅದು 3000 ರೂಪಾಯಿ ಕೊಟ್ಟಿನಿ ಮಾಡಕ್ಕೆ. ಹಾಂ ಹಾಂ ಟಚಪ್ ಮಾಡಕ್ಕೆ 3000 ಹೇಳ್ಯಾರ ಅವ್ರು. ಓಕೆ ಸರ್. ಏನಿಲ್ಲ, ಕಂಪ್ನಿ ಪೇಂಟಿಂಗ್ ಐತೆ. ಆಮೇಲೆ ಅಂದರೆ MP5 ಇಂಜನ್. ಓಹೋ ಓಕೆ. ಹಾಂ ಆಮೇಲೆ ಏನಂದರೆ 2008 9ನೇ ರಿಜಿಸ್ಟ್ರೇಷನ್. ಓಕೆ. ಏನು ಪ್ರಾಬ್ಲಮ್ ಇಲ್ಲ, ಇಂಜನ್ನಾಗ ಏನು ಪ್ರಾಬ್ಲಮ್ ಇಲ್ಲ, ₹1 ಖರ್ಚಿಲ್ಲ. ಇಂಜನ್ನಾಗ ಪೆಟ್ರೋಲ್ ಹಾಕೋದು, ಗಾಡಿ ಬರೋದು. ನೀವು ಗ್ಯಾಸ್ ತುಂಬಿಸ್ಬೇಕಂದ್ರೆ ನೀವು ತುಂಬಿಸ್ಕೋಬೋದು. ಓಕೆ. ಈಗ ಓನರ್ ಎಷ್ಟಾಗಿದೆ ಸರ್ ಗಾಡಿಗೆ? ಇದು 2ನೇ ಓನರ್ ರೀ ಅದು. 2. ಹಾಂ 2 ಆಗಿದೆ. ಹಾಂ ಹಾಂ ಪರವಾಗಿಲ್ಲ. ಓಕೆ. ಟೈರ್ ಎಲ್ಲ ಸರ್? ಟೈರ್ ಇಲ್ಲ 80% ಐತೆ ನೋಡಿ. ಓ ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ ಸ್ಟೆಪ್ನಿ ಅಂತ 90% ಮೇಲೆ. 90% ಮೇಲಿದೆ. ಹಾಂ ಎಲ್ಲ ಅದು ಸ್ಪಾನರ್ ಎಲ್ಲ ಓಕೆ ಐತೆ ಅದು. ಹಾಂ ಹಾಂ ಹಾಂ. ಈಗ ಗಾಡಿನಾಗ ಇಂಜನ್ನಾಗ ₹1 ಖರ್ಚಿಲ್ಲ. ಪೆಟ್ರೋಲ್ ಹಾಕೋದು ಸೀದಾ ಸ್ವಲ್ಪ ಆಗಿಬಿಡ್ತದೆ. ಹೊಸ ಬ್ಯಾಟ್ರಿ ಹಾಕ್ತೀನಿ ಅದಕ್ಕೆ. ಓಕೆ. ಬ್ಯಾಟ್ರಿನೂ ಹೊಸ ಐತಿ. ನಾವು ಒಂದ ಇದ್ದಾಗ ಸ್ಟಾರ್ಟ್ ಆಗಿಬಿಡ್ತದೆ. ಹಾಂ ಹಾಂ ಹಾಂ. ನಿಮಗೆ ಗಾಡಿ ಕಾಡ್ಸೋದಲ್ಲ ಏನಿಲ್ಲ. ಓಕೆ. ಏನು ಪ್ರಾಬ್ಲಮ್ ಇಲ್ಲ ಗಾಡಿಯಾಗ. ಓಕೆ ಓಕೆ. ಅಂದರೆ ಈ ಕವರ್ ಮ್ಯಾಗಿಂದು ಅದು ಹಾಕಿದ್ದು ಅದು ತೆಗಿಬೇಕು, ಹೊಸದು ಹಾಕ್ಸ್ಬೇಕು ಅಷ್ಟ. ಓಕೆ. ಕಂಪ್ನಿದು ಸೀಟ್ ಕವರ್ ಎಲ್ಲ ಓಕೆ ಐತೆ. ಅದು ಏನು ರೆಕ್ಸಿನ್ ಗಿಗ್ಸಿನ್ ಏನು ಹರಿದಿಲ್ಲ. ಹಾಂ ಹಾಂ ಹಾಂ. ಸೀಟ್ ಕವರ್ ಅಷ್ಟ ಹಾಕ್ಸ್ಬೇಕು. ಅದು 2,000 ಕೊಟ್ಟರೆ ಹಾಕ್ಕೊಡ್ತಾರೆ. ಓಕೆ ಸರ್. ಓಕೆ. ಈಗ ಅಂದರೆ ಒಳಗೆಲ್ಲ ಚೆನ್ನಾಗಿದೆ ಪ್ಲಾಟ್ಫಾರ್ಮ್ ಒಳಗಡೆ? ಹಾಂ ಎಲ್ಲ ಚೆನ್ನಾಗಿದೆ. ಒಳಗೆ ಸ್ವಲ್ಪ ಟಚಪ್ ಐತೆ. ಅದು ಟಚಪ್ ಮಾಡಕ್ಕೆ ಕೊಟ್ಟಿನಿ ನಾನು. ಓಕೆ. ಹೊರಗೆ ಏನು ಟಚಪ್ ಇಲ್ಲ. ಓಕೆ. ಹಾಂ ಇದು ಸರ್ ಓಕೆ. ಅಂದರೆ ಈ ಗಾಡಿ ಎಲ್ಲ ರನ್ನಿಂಗ್ ಐತಲ್ಲ, ಏನು ತೊಂದರೆ ಇಲ್ಲ? ಹಾಂ ಗಾಡಿ ಏನು ತೊಂದರೆ ಇಲ್ಲಲ್ಲ? ಈಗ ಆರಾಮಾಗಿ ಪೆಟ್ರೋಲ್ ಹಾಕ್ಕೊಂಡು ಏನಿಲ್ಲ, ಓಡಿಸ್ಕೊಬೋದು? ಆರಾಮ್ ಓಡಿಸ್ಕೋಬೋದು. ಸ್ವಲ್ಪ ಹೊಡೆದ್ರೆ ಚಾಲು ಆಗ್ಬಿಡ್ತದೆ ಗಾಡಿ ಒಂದೇ ಸ್ವಲ್ಪನೇ. ಓಕೆ ಓಕೆ. ಹೊಸ ಬ್ಯಾಟ್ರಿ ಹಾಕ್ತೀನಿ. ಇಂಜನ್ ಓಕೆ ಐತಿ. ಇಂಜನ್ನಾಗ ₹1 ಖರ್ಚಿಲ್ಲ. ಓಕೆ ಓಕೆ. ಏನು ಪ್ರಾಬ್ಲಮ್. ಎಲ್ಲಿ ಸರ್ ಅದು ಗಾಡಿದು? ಇದು ಗಾಡಿ ಕೊಪ್ಪಳದಾಗಿರೋದು. ಕೊಪ್ಪಳ ಸಿಟಿನಾ? ಹಾಂ ಕೊಪ್ಪಳ ಸಿಟಿದಾಗ ಐತಿ. ಎಲ್ಲಿ ಸರ್ ಸಿಟಿಯಲ್ಲಿ? ಸಿಟಿಯಲ್ಲಿ ಐತಿ. ಅದೇ ಸಿಟಿಯಲ್ಲಿ ಅಡ್ರೆಸ್? ಸಿಟಿಯಲ್ಲಿ ಇದು ಈಗ ಸದ್ಯ ಗ್ಯಾರೇಜ್ನಾಗ ಐತಿ ಗಾಡಿ. ಅದು ಹಾಂ ಹಾಂ. ಅಂದರೆ ಈ ಗಾಡಿ ನೋಡೋಕೆ ಮಾತಾಲಾಡ್ಜ್ ಹತ್ರ ಐತಿ ಗ್ಯಾರೇಜ್, ಅಲ್ಲಿ ಐತಿ ಅದು. ಓಕೆ. ನಿನ್ನೆ ಬಿಟ್ಟು ಬಂದಿನ ಅದು ಟಚಪ್ ಮಾಡಕ್ಕೆ. ಅದು ಹಂಗ ಒಬ್ರು ಕೇಳಕತ್ತಾರ, ಹಂಗ ಕೊಟ್ಬಿಡ್ರಿ ನಾವು ಮಾಡ್ಕೊಂತೀವಿ ಅಂತ. ಹಾಂ. ಈಗ ನನಗೆ ಮನ್ಸಿಲ್ಲ, ಅದೆಲ್ಲ ರೆಡಿ ಮಾಡಿ ಕೊಡ್ಬೇಕಂತ ನಾನು. ಓಕೆ ಓಕೆ. ಇನ್ನೊಂದು ಏನಂದರೆ ಅದು FC ಇನ್ಸೂರೆನ್ಸ್ ಎಲ್ಲ ಡ್ಯೂ ಆಗೈತೆ. ಹಾಂ. ಅದು ನಾನು ಹಾಕ್ಕೊಡಂದ್ರೆ ನಾನು ಎಲ್ಲ ರೆಡಿ ಮಾಡ್ಕೊಡ್ತೀನಿ. ಅದನ್ನು ಓಕೆ. 19,000 ರೂಪಾಯಿ ಬರ್ತೈತೆ ಅದು. ಓಕೆ. ಅದನ್ನ ನಾನು ಮಾಡ್ಕೊಂಡ್ರೆ ನಾನು ಮಾಡ್ಕೊಡ್ತೀನಿ. ಇಲ್ಲ ನಾವು ಮಾಡ್ಕೊಂತಂದ್ರೆ ಅವ್ರು ಮಾಡ್ಕೊಳ್ಳಿ, ಅದ್ರಾಗ ರೂಪಾಯಿ ಕಟ್ ಮಾಡಿ 19,000. RTO ಆಫೀಸ್ನಾಗ ನಂದು ದೋಸ್ತ ಅದನ್ರಿ ಸಾಯಿಲ್ ಅಂತ. ಹಾಂ. ಅದೆಲ್ಲ ಚೆಕ್ ಮಾಡ್ತೀನಿ ನಾನು. ಓಕೆ. ನಾನು ನಡೆಸಿರೋದು ಜಾಸ್ತಿ ಗಾಡಿ ನಮ್ಮ ದೋಸ್ತಿಂದ ನಾನು ತೊಗೊಂಡಿರೋದು, ಮಲ್ಲಪ್ಪ ಅಂತ. ಎಷ್ಟು ಹೊಡಿದೆ ಈ ಗಾಡಿ? ಗಾಡಿ ಅದು ಎಷ್ಟು ಹೊಡಿತು ಅದು ನೋಡಿಲ್ಲ ನಾನು. ನೋಡಿಲ್ಲ? ಹಾಂ ನೋಡಿಲ್ಲ. ಓಕೆ. ಜಾಸ್ತಿ ಓಡಿಲ್ರಿ. ಅದು ನಿಂದಿಸ್ಬಿಟ್ಟಾನ ಅದು ಮಲ್ಲಪ್ಪ ಅಂತ. ಹಾಂ ಹಾಂ. ಆಮೇಲೆ ನನ್ನ ಕೈ ಕೊಟ್ಟಾನ. ಅದು ಒಂದು ನೋಡಿಲ್ಲ ನೋಡ್ರಿ. ಓಕೆ. ಏನು ಹೇಳ್ತಾರೆ ಗಾಡಿಗೆ ರೇಟು? ಅದು ಗಾಡಿಗೆ ನೋಡ್ರಿ ನಾನು 95,000 ರೂಪಾಯಿ ಹೇಳಕತ್ತೀನಿ. 95,000?
ಹಾಂ ಎ ಸಿ ವಿತ್ ಎ ಸಿ ಐತಿ. ಎ ಸಿ ನೀವು ರೆಡಿ ಮಾಡಿಸ್ಬೇಕು, ಎಲ್ಲ ಗ್ಯಾಸ್ ಸಿಸ್ಟಮ್ಗೆ ಅಷ್ಟೇ ಎ ಸಿ ರೆಡಿ ರನ್ ಐತೆ. ಓಕೆ. ಹಾಂ ಅಂದರೆ ಈಗ 95,000ದಲ್ಲಿ ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಹಿಂಗೆ? ನಾನು ಮಾಡ್ಕೊಡ್ತೀನಿ. ನೀವು ಇಲ್ಲ ಮಾಡ್ಕೊಡ್ತೀರಾ? 19,000 ಕಟ್ ಮಾಡಿಕೊಳ್ಳಿ, ಅವ್ರು ಮಾಡಿಸ್ತೀವಿ. ನಾನು ನಮ್ಮ ಫ್ರೆಂಡ್ ಅದಾನ ಆರ್ ಟಿ ಆಫೀಸ್ನಾಗ, ಹಾಂ. ಆತಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಬಿಡ್ತೀನಿ. ಅಲ್ಲಿ ಹೋಗಿ ಕೊಟ್ಬಿಟ್ರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಟ್ಬಿಟ್ರೆ. ಇಲ್ಲ ನಾನು ರೆಡಿ ಮಾಡಿಸ್ಕೊಂಡ್ರೆ ನಾನು ರೆಡಿ ಮಾಡಿಸ್ಕೊಡ್ತೀನಿ. ಸರಿ ಸರ್, ಆಯ್ತು. 19,000 ರೂಪಾಯಿ ಬರ್ತದೆ ಅದು. ಓಕೆ 19,000. ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ ಎಫ್ ಸಿ ಆಗ್ಬಿಡ್ತೈತೆ ನಿಮಗೆ. 5,000 ವರ್ಷ ಮಟ್ಟ ಕಿರಿಕಿರಿ ಇರೋಲ್ಲ. ಹಾಂ. ಹಾಂ, ನೀವು ಒಂದ್ಸಲ 19,000 ಹಾಕ್ಬಿಟ್ರೆ ಇದು ಇನ್ಶೂರೆನ್ಸ್ ಒಂದು ವರ್ಷಕ್ಕೊಮ್ಮೆ ನೀವು ಮಾಡ್ಕೋಬೇಕು. ಎಫ್ ಸಿ ನಿಮಗೆ 5 ವರ್ಷ ಮಟ್ಟ ಇದಾಗಲ್ಲ. ಓಕೆ ಸರ್, ಆಯ್ತು ಸರ್. ಈಗ ಗಾಡಿ ಈಗ 95,000 ಹೇಳಿದ್ರಲ್ಲ, ಅದೇನು ಇನ್ನೂ ಕಡಿಮೆ ಆಗುತ್ತಾ? ಇಲ್ಲ ರೀ, ಅದು ಖರ್ಚು ಒಂದು ಮಾಡಿಲ್ಲ ನಾವು. ಎಫ್ ಸಿ ಒಂದು ತುಂಬಿಸ್ಬೇಕು, ಟೈರ್ ಒಂದು ಓಕೆ ಅದಾವ ಅದ್ರದ್ದು. ಟೈರ್ ಗೀರ್ ನೀವು ಏನು ಹಾಕ್ಸಂಗಿಲ್ಲ, ಹಂಗೈತೆ ಗಾಡಿ. ಅದು ವಾಟರ್ ಸರ್ವಿಸ್ ಮಾಡಿಬಿಟ್ರೆ ಹೊಸ ಕಾಣ್ತಾವ ಟೈರ್. ಹಾಂ. 60% ಮೇಲೆ ಅದಾವ ಟೈರ್. ಬಟನ್ ಭಾಳ ಚೆನ್ನಾಗಿದೆ ಅದ್ರದ್ದು. ಹಾಂ. ವಾಟರ್ ವಾಶ್ ಎಲ್ಲ ಮಾಡಿಸ್ತು ನಿಮಗೆ. ವಾಟರ್ ವಾಶ್ ಎಲ್ಲ ಕ್ಲೀನ್ ಮಾಡಿ ನಿಮಗೆ ಅದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಹಾಕಿ ನಿಮಗೆ ಕೊಡ್ತೀವಿ. ಹಾಂ. ಆಧಾರ್ ಕಾರ್ಡ್ ಕೊಡ್ರಿ, ನಿಮ್ಮ ಹೆಸರಲ್ಲೇ ನೀವು ಅಲ್ಲೇ ಮಾಡಿಸ್ಕೊಟ್ಬಿಡ್ತೀವಿ. ಆರ್ ಟಿ ಆಫೀಸ್ ನೀವೇ ಮಾಡಿಸ್ಕೊಡ್ತೀರಾ? ನಾವು ಮಾಡಿಸ್ಕೊಡ್ತೇವೆ. ಅದನ್ನು 3,500 ಬರ್ತೈತೆ, ಅದು ನೀವು ಮಾಡಿಸ್ಕೊಡ್ಬೇಕು. ಅದು 3,500 ಕೊಟ್ಟು ಹಾಂ. ಎಫ್ ಸಿ ಇನ್ಶೂರೆನ್ಸ್ ನಾನು ಹಾಕ್ಕೊಡ್ತೀನಿ. ಸರಿ ಸರ್, ಆಯ್ತು. 3,500 ಬರ್ತೈತೆ ಅದು ನಿಮ್ಮ ಹೆಸರಲ್ಲೇ ಮಾಡೋಕೆ. ಹಾಂ. ಅದು ಒಂದು ನೀವು ಮಾಡಿಸ್ಕೋಬೇಕು. ಸರಿ ಸರ್. ಅದು 19,000 ರೂಪಾಯಿ ನಾನು ಹಾಕ್ಕೊಡ್ತೀನಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಂಬಂದ್ರೆ ವೀಕ್ಷಕರೇ, ಆ ಗಾಡಿದು ಒಂದು 5-6 ಫೋಟೋಸ್ನ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇದು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಫೋಟೋ ಕಳಿಸಿ, ಒಂದು RC ಕಾರ್ಡ್ ಕಳಿಸಿ, ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತು ಏನಾದರೂ ಹೇಳೋದಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಥವಾ ನಿಮ್ದು ಏನೇ ಡಿಸ್ಕಷನ್ ಇದ್ರೂ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಆದಷ್ಟು ಫ್ರೀ ಮಾಡಿಕೊಂಡು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ವಿಡಿಯೋನ ಯಾರಾದರೂ ಅವಶ್ಯಕತೆ ಇದ್ದರೆ ಗಾಡಿನ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.